ಇಲ್ಲಿ ಪೇಷಂಟ್ ವಿಜಯ್ ಕಡೆಯವ್ರು ಯಾರು? ಸಿಸ್ಟರ್, ವಿಜಯ್ ಕಂಡೀಷನ್ ಹೇಗಿದೆ? ಡಾಕ್ಟರ್ ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಮೊದಲು ಫಾರ್ಮ್ ಫಿಲ್ ಮಾಡಿ ಅಮೌಂಟ್ ಪೇ ಮಾಡಿ. ಯಾರು ಫಿಲ್ ಮಾಡ್ತೀರಾ? ಕೊಡಿ ಸಿಸ್ಟರ್, ನಾನೇ ಮಾಡ್ತೀನಿ. ಯಾಕೆ ಗೀತಾ, ವಿಜಯ್ ಕಡೆಯವರು ಫಾರಂ ಫಿಲ್ಅಪ್ ಮಾಡಿ ಅಂದಾಗ ನೀನು ಯಾಕೆ ಸುಮ್ಮನಿದ್ದೆ? ನೀನೇ ಆ ಫಾರಂ ತಗೊಂಡು ಫಿಲ್ ಮಾಡಬೇಕಿತ್ತಲ್ವಾ? ಈಗಲೂ ನೀನು ವಿಜಯ್ ಸಪೋರ್ಟ್ಗೆ ನಿಲ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಕಣೆ. ಶರಣ್ಯ ಪ್ಲೀಸ್, ಯಾಕೆ ಎಲ್ಲ ವಿಷಯಕ್ಕೂ ನನ್ನೇ ಚುಚ್ತಾ ಇದ್ದೀರಾ? ವಿಜಯ್ ಸಪೋರ್ಟ್ಗೆ ಇದೀನಿ ಅಂತ ಫಾರ್ಮ್ ತುಂಬಿ ಪ್ರೂವ್ ಮಾಡ್ಬೇಕಾ? ಯಾರು ಫಾರ್ಮ್ ತುಂಬಿದ್ರೇನು, ವಿಜಿಗೆ ಟ್ರೀಟ್ಮೆಂಟ್ ಸಿಗೋದು ಮುಖ್ಯ. ಪ್ಲೀಸ್ ನನ್ನ ಅಪರಾಧಿ ಸ್ಥಾನದಲ್ಲಿ ನೋಡಬೇಡಿ ಸಿಸ್ಟರ್. ಡಾಕ್ಟರ್ ವಿಜಿ ನೋಡಿ, ಸಿಲಿಂಡರ್ ಬ್ಲಾಸ್ಟ್ ಆದಾಗ ಒಂದು ಸಣ್ಣ ಮೆಟಲ್ ಪೀಸು ರಿಪ್ ಕೇಜಲ್ಲಿ ಸ್ಟಕ್ ಆಗಿದೆ. ಇಮ್ಮಿಡಿಯೇಟ್ ಆಗಿ ಅದನ್ನು ಆಪರೇಷನ್ ಮಾಡಿ ತೆಗಿಬೇಕು. ಆಪರೇಷನ್? ಏನ್ ಡಾಕ್ಟರ್ ಹೀಗೆ ಹೇಳ್ತಿದ್ದೀರಾ? ಓಕೆ ಡಾಕ್ಟರ್, ಆಪರೇಷನ್ ಮಾಡಿ, ಆದರೆ ನಮ್ಮ ವಿಜಯ್ ಸೇವ್ ಆಗಬೇಕಷ್ಟೇ. ಆಪರೇಷನ್ಗೆ ವಿಜಯ್ ಮನೆ ಕಡೆಯವರು ಸೈನ್ ಮಾಡಿದ್ರೆ ನಾವು ಮುಂದುವರಿಬೋದು. ವಿಜಯ್ ಮನೆ ಕಡೆಯವರು ಯಾರಿದ್ದೀರಿ ಇಲ್ಲಿ? ನನ್ನನ್ನು ಕ್ಷಮಿಸ್ಬಿಡ್ರಿ. ನಿಮಗೆ ನೋವು ಮಾಡಬೇಕು ಅಂತಲ್ಲ, ನಿಮ್ಮ ನೋವನ್ನ ಕಡಿಮೆ ಮಾಡಬೇಕು ಅಂತ. ಮೊದಲೇ ಗಾಯ ಆಗಿರೋ ಮನ್ಸಿಗೆ ಮತ್ತಷ್ಟು ಗಾಯ ಮಾಡಬೇಡಿ ಅಂತ ನಿಮ್ಮ ಅಣ್ಣಂದ್ರಿಗೆ ಹೇಳು ಮಾನು. ತಪ್ಪೆಲ್ಲ ನಂದೇ ರೀ. ನಾನು ಡಲ್ಲಾಗಿರೋದನ್ನ ನೋಡಿ ದೊಡ್ಡಣ್ಣ ಏನಾಯಿತು ಅಂತ ಕೇಳ್ದ. ಅದಕ್ಕೆ ಅಕ್ಕನ ಫೋಟೋ ನೋಡ್ತಾ ಇದ್ದರೆ ನಿಮಗೆ ಅವ್ರದ್ದೇ ನೆನಪು ಕಾಡುತ್ತೆ ಅಂತ ಅವನ ಫೋಟೋ ತೆಗೆಯೋದಕ್ಕೆ ಹೇಳ್ದ. ನಾನು ನೀವು ನೆಮ್ಮದಿಯಾಗಿರ್ತೀರ ಅನ್ನೋ ಆಸೆಯಲ್ಲಿ ಹ್ಞೂ ಅಂದ್ಬಿಟ್ಟೆ ರೀ. ಅವಳ ಚಿತ್ರ ಇಲ್ಲಿ ಜೀವಂತವಾಗಿರುವಾಗ ಅದನ್ನ ಯಾರು ಅಳಿಸೋಕ್ಕಾಗೋದಿಲ್ಲ. ನನಗೆ ಗೊತ್ತು ರೀ, ಅಕ್ಕನ್ನ ನಿಮ್ಮ ಮನಸ್ಸಿಂದ ನಾನು ಅಳಿಸ್ತೀನ, ನಿಮ್ಮ ನೋವನ್ನ ಅಳಿಸ್ಬೇಕು ಅಂತ ಹೊರಟೆ ಅಷ್ಟೆ. ಆದರೆ ಆ ಆಲೋಚನೆ ಇನ್ನೊಂದು ನೋವನ್ನ ಹುಟ್ಟಾಕ್ಬಿಡ್ತು. ಬಾನು, ಬಾನು ನೀನು ಅಳ್ತಾ ಇದೀಯಾ? ನೀನು ಅಳ್ಬೇಡ ಬಾನು.
ಉದ್ದೇಶ ನನಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ನಡೀತಾ ಇದ್ರು ಗೀತಾ ವಿಜಯ್ ಬರ್ಲಿಲ್ವಾ? ಇಲ್ಲ ರೀ, ಅವರಿಬ್ರು ಮಲಗಿದ್ದಾರೆ. ಒಳ್ಳೆ ನಿದ್ರೆ ಅನ್ಸುತ್ತೆ, ಎಚ್ಚರ ಆಗಿಲ್ಲ. ಬಾನು, ಇತ್ತೀಚೆಗೆ ನಮ್ಮ ವಿಜಿ ನಡವಳಿಕೆನ ನೀನ್ ಗಮನಿಸಿದ್ಯಾ? ಯಾಕ್ರಿ, ಏನಾಯ್ತು? ಅವನಲ್ಲಿ ಗೀತಾ ಬಗ್ಗೆ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ಅವಳ ಜೊತೆ ಕೂತು ಊಟ ತಿಂಡಿ ಮಾಡ್ತಿದ್ದಾನೆ, ಅವಳ ಜೊತೆ ಕಾಲೇಜಿಗೆ ಬೇರೆ ಹೋಗಿ ಬರ್ತಿದ್ದಾನೆ. ದೀಪಾವಳಿ ಹಬ್ಬದ ದಿವಸ ಗೀತಾ ಜೊತೆ ಪಟಾಕಿ ಹೊಡಿಬೇಕು ಅಂತ ಹಾತೊರಿತಾ ಇದ್ದ. ನಮ್ಮ ವಿಜಿ ಮೊದಲು ಹೀಗಿರ್ಲಿಲ್ಲ ಅಲ್ವಾ? ಹಾ, ಹೌದು. ನಮ್ಮ ಗೀತಾ ವಿಜಯನ ಒಟ್ಟಿಗೆ ಹೀಗೆ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ಗೀತಾ ಒಳ್ಳೆ ಗುಣದಿಂದ. ಅವಳಿಗೆ ಹೊಂದ್ಕೊಂಡು ಹೋಗೋದು ಗೊತ್ತು, ತಪ್ಪನ್ನ ತಿದ್ದೋದು ಗೊತ್ತು. ಅವಳ ದೆಸೆಯಿಂದ ನನ್ನ ಮಗ ಬದಲಾಗ್ಬಿಟ್ಟ. ಆದರೆ ಅದೃಷ್ಟ ನಮ್ಮ ವಿಜಿದು ಬಿಡು. ಮುದ್ದು ಮಾಡೋ ಅಮ್ಮ, ತಿದ್ದೋ ಹೆಂಡತಿ ಇಬ್ರು ಸಿಕ್ಕಿದ್ದಾರೆ ಅವನಿಗೆ. ಹೇಗೋ ಸಂತೋಷವಾಗಿದ್ಬಿಡ್ಲಿ ಬಿಡು. ಟೆನ್ಷನ್ ಮಾಡ್ಕೋಬೇಡ ಗೀತಾ, ಏನೂ ಆಗಲ್ಲ. ವಿಜಯ್ ಹುಷಾರಾಗ್ತಾನೆ. ಗೀತಾ, ಹೌದು ಕಣೆ, ನೀನ್ ಧೈರ್ಯವಾಗಿರು. ವಿಜಯ್ ಅಮ್ಮಂಗ್ ವಿಷಯ ಹೇಳಿದ್ಯಾ? ಹೌದು ಕಣೆ ಗೀತಾ, ಅವ್ರಿಗೆ ವಿಷಯ ತಿಳಿಸ್ಬೇಕಾಗಿತ್ತು. ಬೇಡ ಕಣ್ರೆ, ಅವ್ರಿಗೆ ಇವತ್ತೇ ಗೊತ್ತಾಗದ್ ಬೇಡ. ಹಾಗಂದ್ರೆ ಹೇಗೆ? ಒಳಗಡೆ ನಡೀತಿರೋದು ಆಪರೇಷನ್. ವಿಜಯ್ ಅಪ್ಪ ಅಮ್ಮನಿಗೆ ತಿಳಿಸಿಲ್ಲ ಅಂದ್ರೆ ಅದು ತಪ್ಪಾಗಲ್ವಾ? ತಪ್ಪಾಗುತ್ತೆ, ಆದ್ರೆ ಬೇಡ. ಯಾಕೆ ಗೀತಾ? ಬದಲಾವಣೆಗೆ ತಿರ್ಗೋ ಸಮಯ ಇದು. ಇಂಥ ಹೊತ್ತಲ್ಲಿ ವಿಷಯ ಹೇಳಿ ಅವ್ರ ನೆಮ್ಮದಿ ಕೆಡ್ಸೋದು ಬೇಡ. ಮಾವ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ಯಾವ್ದಕ್ಕೂ ವಿಜಯ್ ಆಪರೇಷನ್ ಮುಗಿದ್ಮೇಲೆ ವಿಜಯ್ ಕಂಡೀಷನ್ ನೋಡ್ಕೊಂಡು ಆಮೇಲೆ ಹೇಳ್ತೀನಿ. ಅಲ್ಲಿ ತನಕ ಸುಮ್ಮನಿದ್ರೆ ಆಮೇಲೆ ನಿನ್ಗೆ ತಾನೇ ಕೆಟ್ಟ ಹೆಸರು. ಕೆಟ್ಟ ಗುಣ ಕಳಿಯೋ ಸಂದರ್ಭದಲ್ಲಿ ಒಂದ್ ಸಣ್ಣ ಕೆಟ್ಟ ಹೆಸರು ತಗೊಂಡ್ರೆ ಏನೂ ಆಗಲ್ಲ ಬಿಡು. ಏನೇ ಹೇಳ್ತಿದ್ಯಾ? ಏನಿಲ್ಲ, ಮನೆಯವ್ರಿಗೆ ಈ ವಿಷಯ ನಾಳೆ ತಿಳಿಸ್ತೀನಿ. ಮೊದಲು ವಿಜಿ ಹುಷಾರಾಗ್ಬೇಕು, ಪ್ರಾಣ ಅಪಾಯದಿಂದ ಹೊರಗೆ ಬರಬೇಕು. ನೀನೇನು ಹೆದರಬೇಡ ಗೀತಾ. ಅಷ್ಟು ಏಟಾಗಿದ್ರು ಅವ್ನು ನಿನ್ಗೋಸ್ಕರ ಕೈಲಿ ತಾಳಿ ಇಟ್ಕೊಂಡು ಕಾಯ್ತಿದ್ದವನು ಅವನು. ಈಗ ನೀನೇ ಅವನಿಗೋಸ್ಕರ ಕಾಯ್ತಿದ್ಯಾ. ನಿನ್ನ ನೋಡಕ್ಕಾದ್ರೂ ಹುಷಾರಾಗ್ತಾನೆ ಅವನು. ಅಳ್ಬೇಡ ಗೀತಾ. ಇವನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ನಿಂದೆ ಫೋನು. ಯಾರ್ದೇ ಗೀತಾ ಕಾಲು? ಇನ್ಯಾರ್ದೆ? ಮನೆಯಿಂದ ಕಾಲ್ ಬಂದಿದೆ. ರಿಸೀವ್ ಮಾಡಿ ನಿಜ ಹೇಳ್ಬಿಡೆ. ಯಾಕೆ ಇವರಿಬ್ಬರು ಇನ್ನ ಮನೆಗೆ ಬಂದಿಲ್ಲ? ಇಲ್ಲಾಂದ್ರೆ ಜೊತೆಗಿದ್ದಾರಾ ಏನಾದರೂ? ಚಮ್ ಚಮ್ ಅಬ್ಬ ಬೇಡಪ್ಪ. ಅವಳೇ ಫೋನ್ ಮಾಡ್ತಿದ್ದಾಳೆ. ಹಲೋ, ಎಲ್ಲಿದ್ದೀರಾ ನೀವು? ಅವ್ನು ವಿಜಿ ಮೊಬೈಲ್ ಸ್ವಿಚ್ ಆಫ್ ಇತ್ತು, ಅದಕ್ಕೆ ನಿನ್ನ ಮೊಬೈಲ್ ಮಾಡಿದೆ.
ಏನ್ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನಿಮ್ಮ ಮನೆಗೆ? ನಾವಿವತ್ತು ಮನೆಗೆ ಬರಲ್ಲ ತಾರಣ್ಣ ಅಂಕಲ್. ಅಲ್ಲ ಬರಲ್ಲ ಅಂದ್ರೆ ವಿಜಿ ನನ್ನ ರೆಸಾರ್ಟ್ ಕರ್ಕೊಂಡು ಬಂದಿದ್ದಾನೆ. ನಾವಿವತ್ತಿಲ್ಲೇ ಇರ್ತೀವಿ. ಹಾಗಾಗಿ ಅಂದ್ರೆ ವಿಜಿ ಗೀತಾನ ರೆಸಾರ್ಟ್ ಕರ್ಕೊಂಡೋಗಿದ್ದಾನ ಅಂದ್ರೆ ತಂಗಿವಾ? ದೇವ್ರೆ ಪ್ಲೀಸ್ ವಿಜಿಗೇನು ಆಗದೆ ಇರೋ ಹಾಗೆ ಕಾಪಾಡು. ಅವನ ಪ್ರಾಣ ಅಪಾಯದಿಂದ ಪಾರಾಗ್ಲಿ, ಆದಷ್ಟು ಬೇಗ ಹುಷಾರಾಗ್ಲಿ. ಕೈ ಬಿಡಬೇಡ ದೇವ್ರೆ. ಪೂರ್ಣಿಮಾ, ಬ್ಲಡ್ ತುಂಬ ಲಾಸ್ ಆಗಿದೆ. ನಮ್ಮ ಹತ್ರ ಸ್ಟಾಕಲ್ಲಿ ಓ ನೆಗೆಟಿವ್ ಇದೆಯಾ ನೋಡಿ ಪ್ಲೀಸ್. ಇಲ್ಲ ಸರ್, ಓ ನೆಗೆಟಿವ್ ಬ್ಲಡ್ ಖಾಲಿ ಆಯಿತು. ಓ ಮೈ ಗಾಡ್. ಪೂರ್ಣಿಮಾ, ನಮ್ಮ ಕಾಂಟ್ಯಾಕ್ಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲಿದೆಯೋ ಬೇಗ ಅರೇಂಜ್ ಮಾಡಿ ಪ್ಲೀಸ್. ಸರಿ ಡಾಕ್ಟರ್. ಬೇಗ ಬೇಗ ಬನ್ನಿ, ಇದ್ರ ಪೇಷಂಟ್ ಉಳಿಯಲ್ಲ. ಡಾಕ್ಟರ್, ವಿಜಯ್ ಹೇಗಿದ್ದಾನೆ? ಡಾಕ್ಟರ್, ವಿಜಿ ಕಂಡೀಷನ್ ಹೇಗಿದೆ? ಆಪರೇಷನ್ಗೆ ಎಲ್ಲ ಪ್ರಿಪೇರ್ ಆಗಿದ್ದೀವಿ, ಆದರೆ ಓ ನೆಗೆಟಿವ್ ಬ್ಲಡ್ ಬೇಕು. ನಮ್ಮ ಹತ್ರ ಸ್ಟಾಕ್ ಇಲ್ಲ. ಬ್ಲಡ್ ಬ್ಯಾಂಕಲ್ಲೂ ವಿಚಾರಿಸಿದ್ವಿ, ಬ್ಯಾಡ್ ಲಕ್, ಅಲ್ಲೂ ಸ್ಟಾಕ್ ಇಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಓ ನೆಗೆಟಿವ್ ಬ್ಲಡ್ ಅರೇಂಜ್ ಆಗದಿದ್ರೆ ವಿಜಯ್ ಪ್ರಾಣಕ್ಕೆ ಅಪಾಯ. ತಂಗಿಮ್ಮ, ತಂಗಿಮ್ಮ. ದೇವ್ರ ಶಿವ, ದೊಡ್ಡನ ನಂಬ್ಕೊಂಡು ನಾವೆಲ್ಲ ಕೆಟ್ವಿ ತಂಗಿಯಮ್ಮ. ನೋಡು, ನಾನೀಗ ಹೇಳೋ ವಿಚಾರ ನನ್ನ ಕೇಳಿಸ್ಕೊಂಡ್ರೆ ಮೈಲ್ಡ್ ಆಗಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ತಂಗಿಯಮ್ಮ. ಅಂಥ ವಿಚಾರ ಇದು ತಂಗಿಯಮ್ಮ. ತಂಗಿಯಮ್ಮ ತಂಗಿಯಮ್ಮ, ಬಾಗಿಲು ತೆಗಿ ತಂಗಿಯಮ್ಮ. ನೀವು ಮಲಗಬೇಕಾದ್ರೂ ಇದೆ ವೈಟ್ ಆ್ಯಂಡ್ ವೈಟಲ್ಲೇ ಮಲಗೋದಾ? ನಾನು ಬೇರೆ ಏನು ಅಂದ್ಕೊಂಡೆ. ಏನು ವಿಷಯ ಹೇಳು ಸಿತಾರ? ಏನಿಲ್ಲ ಬಾಬುಜಿ, ಅದೇ ನೀವು ನಿದ್ದೆ ಮಾಡ್ತಿದ್ದೀರೇನೋ ಅಂತ ಕೇಳಕ್ ಬಂದೆ. ಬಾಯ್ ಬರೋದಾ? ಏಯ್, ಮಲಗಿರೋರ್ನ ಎಬ್ಬಿಸ್ಬಿಟ್ಟು ಮಲ್ಕೊಂಡಿದಾರ ಅಂತ ಯಾರನ್ನ ವಿಚಾರಿಸ್ತಾರೆ ನಾನು ಇಡಿಯಟ್. ಅಲ್ಲ, ಆ ಥರ ಅಲ್ಲ. ಅದು ನೀವು ಆಗ ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ರಲ್ಲ, ನಿಮ್ಮ ಸಿಟ್ಟಿಗೆ ಕಾರಣ ಬೇರೆ ನಾನು. ಆವಾಗ ನಿಮ್ಮಲ್ಲಿ ಸಾರಿ ಕೇಳಕ್ಕೆ ಬಂದಿದ್ರೆ ಎಲ್ಲಿ ನನ್ನ ಕಪಾಳ ಬಿಸಿ ಆಗ್ತಿತ್ತೇನಂತ ಸುಮ್ಮನಿದ್ದೆ. ಇವಾಗ ನೈಟ್ ನೀವು ಎ ಸಿ ಹಾಕೊಂಡು ಮಲಗಿರ್ತೀರಲ್ಲ, ಎ ಸಿಗೆ ನಿಮ್ಮ ಕೋಪ ಏನಾದ್ರು ತಣ್ಣಗಾಗಿರುತ್ತೆ ಅಂತ ಸಾರಿ ಕೇಳಕ್ಕೆ ಬಂದೆ. ನೀನು ಇಲ್ಲಿ ಬಂದಿದ್ದು ತಂಗ್ಯಮ್ಮ ಅಂತ ಅಂದ್ರೆ ನೀನು ಹೇಳ್ತಾ ಇರೋದೆಲ್ಲ ಕತೆ ಅಂತ ಆಯ್ತು. ಕೇಳಿಸ್ಕೊಂಡ? ಅಲ್ಲ, ತಂಗಮ್ಮ ಅಂತ ಕರೆದಿದ್ದು ಹೌದು. ಅಂದರೆ ತಂಗಮ್ಮ ಸಿಕ್ಕಾಪಟ್ಟೆ ತಲೆನೋವು ಅಣ್ಣ ಅಂತ ಹೇಳ್ತಿದ್ಲು. ಈಗ ತಲೆನೋವು ಹೆಂಗಿದೆ ಅಂತ ಕೇಳೋಕ್ಕೂ ಬಂದಂಗಾಗುತ್ತೆ, ನಿಮ್ಮ ಕೋಪ ತಣ್ಣಗಾಗಿದ್ಯಾ ಅಂತ ನೋಡೋಕ್ಕೂ ಬಂದಂಗಾಗುತ್ತೆ ಅಂತ ಬಂದೆ ಅಷ್ಟೇ. ಬರೋದಾ? ನೀವು ಆ ಥರ ಲುಕ್ ಕೊಡ್ಬೇಡಿ ಬಾವುಜಿ, ಕೈಕಾಲೆಲ್ಲ ಒಂಥರ ಶೂರಿಂಗ್ ಆಗುತ್ತೆ. ನೋಡು ಸಿತಾರ, ನಿನಗೆ ನಿದ್ದೆ ಬರಲಿಲ್ಲ ಅಂತ ಬೇರೆಯವ್ರ ನಿದ್ದೆನ ಕಡೆಸೋ ಚಾಡಿನ ಬಿಟ್ಬಿಡು. ಭಾನುಮತಿ ಮಲಗಿದಳು, ತೊಂದರೆ ಕೊಡ್ಬೇಡ. ಟೈಮೇ ಸರಿ ಇಲ್ಲ ನಮ್ದು. ಈ ಗೀತಾ ವಿಜಯ್ ರೆಸಾರ್ಟಲ್ಲಿ ಜೊತೆಗಿದ್ದಾರೆ ಅಂತ ನನ್ನ ತಂಗಿ ನನಗೆ ತಿಳಿಸೋದಂಗೆ. ಒಟ್ಟಿನಲ್ಲಿ ವಾಸ್ತು ಪುರುಷ ಮನೆಗೆ ಬಂದಂಗಿಂದ ನನ್ನ ಟೈಮು, ಪೇಷನ್ಸು, ನೆಮ್ಮದಿ ಎಲ್ಲ ಹಾಳಾಗೋಗಿದೆ.
ಏನು ಮಾಡ್ತಿದ್ಯಾ? ಕವಡೆ ಬಿಡ್ತಿದ್ಯಾ? ಓಕೆ. ಹೇ ಹಲೋ, ಎದ್ದಳು ಸಾಕು, ಕಣ್ಣು ಮುಚ್ಚಿದ್ಯಾ, ಎದ್ದಳು. ನೋಡು, ಟೈಮ್ ಸರಿ ಇಲ್ಲ, ಯಮಗಂಡ ಕಾಲ, ರಾಹು ಕಾಲ, ಆ ಕಾಲ ಈ ಕಾಲ ಅಂತ ಯಾವುದು ಹೇಳಂಗಿಲ್ಲ. ನಾನು ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ಬೇಕಷ್ಟೇ. ಅಲ್ಪ ಬುದ್ಧಿಯವನೇ, ಏಕಾಂತದಲ್ಲೂ ನಾನು ಧ್ಯಾನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿರೋ ಹಾಗಿದೆ ನೀನು. ಅಯ್ಯೋ, ನಿನ್ನ ಧ್ಯಾನಕ್ಕೆ ಇಷ್ಟು ಬೆಂಕಿ ಬಿತ್ತು. ನೋಡು, ನಾನು ಈಗ ಹೇಳೋ ವಿಚಾರನ ನೀನು ಕಿವಿಗಟ್ಟು ಕೇಳಿದ್ರೆ ಧ್ಯಾನ ಬಿಡು. ನೀನು 5 ನಿಮಿಷ ಕೂತಲ್ಲಿ ಕೂರಲ್ಲ ಕಣವು, ಹಂಗಿದೆ ಕಣ ವಿಷಯ ಅಲ್ಲಿ. ಎಲ್ಲಿ? ಗೀತಾ ವಿಜಿ ನಡುವಲ್ಲಿ. ಇಷ್ಟಕ್ಕೂ ಆ ಗೀತಾ ವಿಜಿನ ಕರೆಸ್ಕೊಂಡಿದ್ದೆಲ್ಲಿಗೆ ಅಂತ ಗೊತ್ತಾ? ರೆಸಾರ್ಟ್ ರಾಜಕೀಯ. ಎಲ್ಲ ಕಡೆ ಹುಡುಕಿದ್ವಿ, ಓ ನೆಗೆಟಿವ್ ಬ್ಲಡ್ ಎಲ್ಲೂ ಸಿಗ್ತಲ್ಲ ಗೀತಾ. ಯಾರು ಕೇಳಿದ್ರು ಇಲ್ಲ ಅಂತಿದ್ದಾರೆ ಗೀತಾ. ಯಾಕೋ ಬ್ಲಡ್ ಅರೇಂಜ್ ಆಗೋದು ಕಷ್ಟ ಅಂತ ಅನಿಸ್ತಿದೆ. ಬ್ಲಡ್ ಬೇಕು ಅಂತ ಎಲ್ಲ ಕಡೆ ಪೋಸ್ಟ್ ಮಾಡಿದ್ದೀನೋ, ಫ್ರೆಂಡ್ ಸರ್ಕಲ್ಗೂ ಕಾಲ್ ಮಾಡಿದೆ. ಲೇಟ್ ನೈಟ್ ಆಗಿರೋದ್ರಿಂದ ಯಾರು ರೆಸ್ಪಾಂಡೇ ಮಾಡ್ತಿಲ್ವೋ. ಈಗೇನೋ ಮಾಡೋದು? ನನ್ ಯಾರ ಬ್ಲಡ್ ಗ್ರೂಪು ಓ ನೆಗೆಟಿವ್ ಅಲ್ಲ. ನಂದು ಓ ನೆಗೆಟಿವ್. ಏನ್ ತಲೆಗೆಲೆ ಕೆಟ್ಟಿದ್ಯಾ? ನಾವು ಬ್ಲಡ್ ಸಿಕ್ಕಿಲ್ಲ ಅಂತ ಒದ್ದಾಡ್ಕೊಂಡು ಸಾಯ್ತಾ ಇದ್ರೆ ನಿಂದ ಅದೇ ಬ್ಲಡ್ ಗ್ರೂಪ್ ಆದ್ರೂ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ಯಾಕೆ ಗೀತಾ, ವಿಜಿ ಬದುಕೋಸೆ ನಿನ್ಗಿಲ್ವಾ? ಯಾಕೆ ಗೀತಾ ಹಿಂಗ್ ಮಾಡ್ತಾ ಇದ್ಯಾ? ನೀನೇ ಬ್ಲಡ್ ಕೊಡ್ಬೋದಾಗಿತ್ತಲ್ಲ ವಿಜಿಗೆ. ಇಂಥ ಪರಿಸ್ಥಿತಿಲೂ ಪ್ರತೀಕಾರ ತೀರ್ಸ್ಕೊತಿದ್ಯಾ ಗೀತಾ. ಅವ್ನ್ ಸತ್ರೆ ನಿನ್ಗೇನಾಗ್ಬೇಕಿತ್ತಲ್ವಾ? ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಬ್ರು ರಕ್ತ ಕೊಡ್ಬೇಕು ಅಂದ್ರೆ ಆ ಮನುಷ್ಯನ್ ಯಾರಿಗಾದ್ರೂ ರಕ್ತ ಕೊಟ್ಟಿದ್ರೆ ಅದಾಗಿ 3 ತಿಂಗಳು ಕಳಿಬೇಕು. ಆದ್ರೆ ನಾನು 15 ದಿನಗಳ ಹಿಂದೆ ಮಾರ್ಕೆಟ್ ಜಯಮ್ಮಂಗೆ ರಕ್ತ ಕೊಟ್ಟಿದ್ದೆ. ನಾನೀಗ ವಿಜಿಗ್ ರಕ್ತ ಕೊಡ್ತೀನಿ ಅಂದ್ರೂ ಡಾಕ್ಟ್ರು ಒಪ್ಪಲ್ಲ. ಸಾರಿ ಗೀತಾ, ನಮ್ಗೆ ಗೊತ್ತಿರ್ಲಿಲ್ಲ. ಮತ್ ನಾವೀಗೇನ್ರೋ ಮಾಡೋದು? ಬ್ಲಡ್ಡು ಸಿಕ್ತಿಲ್ಲ, ಇವಳ ಕೈಲಿ ಕೊಡೋಕ್ಕೂ ಆಗಲ್ಲ. ನಮ್ ವಿಜಿನ್ ಬದುಕ್ಸ್ಕೊಳಕ್ ಆಗಲ್ವೋ? ಬ್ಲಡ್ ಏನಾದ್ರು ಅರೇಂಜ್ ಆಗಿಲ್ಲ ಅಂದ್ರೆ ನಮ್ ವಿಜಿ ನಾವು ಕಳ್ಕೊಂಡ್ಬಿಡ್ತೀವೋ? ನಮ್ ವಿಜಿ ಅನ್ಯಾಯವಾಗಿ ನಮ್ ಕೈ ತಪ್ಪೋಗ್ತಾರಲ್ಲೋ. ನಾನೇ ರಕ್ತ ಕೊಡ್ತೀನಿ. ಗೀತಾ, ಇದಕ್ ಡಾಕ್ಟ್ರು ಒಪ್ತಾರ? 15 ದಿನಗಳ ಹಿಂದೆ ನಾನು ರಕ್ತ ಕೊಟ್ಟಿರೋ ವಿಷಯ ಹೇಳೋದು ಬೇಡ. ಆದ್ರೆ ಗೀತಾ, ಇದರಿಂದ ನಿನಗೆ ಅಪಾಯ ಅಲ್ವಾ? ವಿಜಿ ಅಪಾಯದಿಂದ ಪಾರಾಗ್ಲೇಬೇಕಲ್ವಾ? ನಂಗೆ ವಿಜಿ ಜೀವ ಮಾತ್ರ ಮುಖ್ಯ. ನನಗೇನಾದ್ರೂ ಪರವಾಗಿಲ್ಲ, ನಾನು ರಕ್ತ ಕೊಡ್ತೀನಿ.